ಇವತ್ತು ನಾನು ನಮ್ಮ ದೇವ್ರನ್ನ ನೋಡ್ಬಿಟ್ಟೆ. ಹಾಯ್ ಬಳ್ಳಾರಿ ಮಂದಿ, ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ಹೊಸಪೇಟೆಗೆ ಹೊರಟಿದ್ವಿ. ಅದಕ್ಕೆ ಆಟೋದಕ್ಕೆ ಹೋಗೋಣ ಅಂತಂದು ಹೇಳಿ ದುರ್ಗಮ್ಮ ಗುಡಿ ಹತ್ರ ಹೋಗಿ ಅಲ್ಲಿಂದ ಆಟೋ ಹಿಡ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಬಸ್ ಸ್ಟ್ಯಾಂಡಲ್ಲಿ ಹೋದ ತಕ್ಷಣ ಬಸ್ ಇತ್ತು. ಬಸ್ ಹತ್ಕೊಂಡು ಸೀದಾ ಹೊಸಪೇಟೆಗೆ ಹೊರಟ್ವಿ. ನಾವು ಟೋಟಲ್ ಆಗಿ 10 ಮೆಂಬರ್ಸ್ ಹೊಂಟಿದ್ವಿ. ಇವರೆಲ್ಲ ನನ್ನ ಫ್ರೆಂಡ್ಸು. ನಾವೆಲ್ಲರೂ ಹೊಸಪೇಟೆಗೆ ಯಾಕೆ ಹೊರಟಿದ್ವಿ ಅಂದರೆ, ಹೊಸಪೇಟೆ VNC ಕಾಲೇಜಲ್ಲಿ ಉದ್ಯೋಗ ಮೇಳ ನಡೀತಿತ್ತು. ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಅಂತ ಎಲ್ಲರೂ ಹೊರಟಿದ್ವಿ. ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಳ್ಕೊಂಡು ಅಲ್ಲಿಂದ ಸೀದಾ ನಡ್ಕೊಂಡು ಹಂಗೆ VNC ಕಾಲೇಜ್ ಕಡೆ ಹೊರಟ್ವಿ. ದಾರಿಲಿ ನಮ್ಮ ದೇವ್ರ ಅಪ್ಪು ಬಸ್ಕೊಂಡ್ರು. ಅವ್ರಿಗೂ ಕೈ ಮುಕ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕಾಲೇಜ್ ಕಡೆ ಹೊರಟ್ವಿ. ತುಂಬಾ ಬಿಸಿಲಿತ್ತು ಇವತ್ತು. ಕಾಲೇಜ್ ಹತ್ರ ಹೋದ್ಮೇಲೆ ಮತ್ತೆ ಅವರು ರಿಜಿಸ್ಟರ್ ಫಾರ್ಮ್ ತಗೊಂಡು ಫಿಲ್ಅಪ್ ಮಾಡಿ ಕೊಡ್ಬೇಕಂತ ಹೇಳಿದ್ರು. ನಾವು ಆನ್ಲೈನಲ್ಲಿ ರಿಜಿಸ್ಟರ್ ಆಗಿ ಹೋಗಿದ್ವಿ. ಆದರೂ ಅಲ್ಲಿ ಒಂದ್ಸತಿ ರಿಜಿಸ್ಟರ್ ಫಾರ್ಮ್ ತಗೊಂಡು ಫಿಲ್ಅಪ್ ಮಾಡಿ ಕೊಡಬೇಕಿತ್ತು. ನನ್ನ ಫ್ರೆಂಡ್ ಎಲ್ಲರೂ ತೊಗೊಂಡು ಫಿಲ್ ಮಾಡ್ತಾ ಇದ್ಲು. ಎಷ್ಟು ಜನ ಬರ್ತಿದ್ರು ಅಂದರೆ ನೋಡಿ ನಾನೇ ಶಾಕ್ ಆಗಿಬಿಟ್ಟೆ. ಇಷ್ಟು ಜನಕ್ಕೆ ಕೆಲಸ ಇಲ್ವಾ ಅಂತಂದು. ಇಷ್ಟು ಜನದ ಮಧ್ಯೆ ನಮಗೆ ಕೆಲಸ ಸಿಗುತ್ತಾ ಅಂತ ಅಂದ್ಕೊಂಡೆ. ಆದರೂ ಸ್ಟಿಲ್ ಟ್ರೈ ಮಾಡಬೇಕಲ್ಲ. ಜೆರಾಕ್ಸ್ ಅಂಗಡಿಗೆಲ್ಲ ಕ್ಯೂ ನಿಂದ್ರೆ ಹಂಗಾಗಿತ್ತು. ಅದಕ್ಕೆ ನಮ್ಮ ಫ್ರೆಂಡ್ ತಮ್ಮ ಅದೇ ಕಾಲೇಜಲ್ಲಿ ಓದ್ತಿದ್ದ. ಪಾಪ ಆ ಹುಡುಗ ಬಂದು ಜೆರಾಕ್ಸ್ ಮಾಡಿಕೊಟ್ಟ. ಇಲ್ಲಿ ವಿಕಲಚೇತನರಿಗೂ ಒಂದು ಜಾಬ್ ಬಿಟ್ಟಿದ್ರು. ಪಾಪ ಅವರು ಬಂದಿದ್ರು. ಅವ್ರಿಗೂ ಒಂದು ಜಾಬ್ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಹೊಸಪೇಟೆ ಅಂದರೆ ನೆನಪಾಗೋದೆ ಅಪ್ಪು ಸರ್ ಫೋಟೋಸ್ ಎಲ್ಲ ಎಲ್ಲೋದ್ರು ಯಾವ ಮೂಲೆಯಲ್ಲಿ ಹೋದ್ರು ಹೊಸಪೇಟೆಲಿ ಕಂಡೇ ಕಾಣುತ್ತೆ. ನಾವು ಊಟ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಊಟಕ್ಕೆ ಕೂಪನ್ ಕೊಟ್ಟಿದ್ರು, ಆದರೆ ಅಲ್ಲಿ ಫುಲ್ ರಶ್ ಇತ್ತು. ಅದಕ್ಕೆ ನಾವೆಲ್ಲರೂ ಬೇರೆ ಕಡೆ ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತಂದು ಹೊರಟ್ರು. ಹೋಟೆಲ್ಗೆ ಹೋಗಿ ದೋಸೆ ಆರ್ಡ್ರ್ ಮಾಡಿದ್ವಿ. ಇವರಿಬ್ಬರು ಪ್ಲೇಟ್ ಮುಂದೆನೇ ಇದ್ರು. ಅವಳು ತಟ್ಟೆ ಇವಳು ತಿಂತಾಳೆ, ಇವಳು ತಟ್ಟೆಲಿ ಅವಳು ತಿಂತಾಳೆ. ನೋಡ್ರಿ, ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಥರ ಮಾಡ್ತಿದ್ದಾರೆ. ಬರೀ ಇಂಥದೆಯಾ? ಬೇಗ ಬೇಗ ದೋಸೆ ತಿನ್ಕೊಂಡು ಹೊರಗಡೆ ಬಂದ್ವಿ. ಇನ್ನೂ ಹೊಟ್ಟೆ ಹಸ್ತಿತ್ತು. ಬಿಸಿಲು ಬೇರೆ ತುಂಬ ಇತ್ತಲ್ಲ, ಹಾಗಾಗಿ ನಾವು ಫ್ರೂಟ್ಸ್ ತಿನ್ಕೊಂಡು ಸೀದಾ ಎಲ್ಲರೂ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಅಲ್ಲಿಂದ ಸೀದಾ ಬಳ್ಳಾರಿ ಬಸ್ ಹತ್ಕೊಂಡು ಬಳ್ಳಾರಿಗೆ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.